ಸಮಾಜದ ಬದಲಾವಣೆಗೆ ಮಹಿಳೆಯರ ಪಾತ್ರವೇ ಅಡಿಪಾಯವಾಗಿದ್ದು, ಬದಲಾವಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ ಎಂದು ಬೆಳಗಾವಿಯ ಮಹಾನಗರ ಪಾಲಿಕೆಯ ಆಯುಕ್ತರಾದ ಕಾರ್ತಿಕ್ ಎಂ ಹೇಳಿದರು. ಬೆಳಗಾವಿ ಮಹಾನಗರ ಪಾಲಿಕೆ ವತಿಯಿಂದ ನಗರದ ಕುಮಾರ ಗಂಧರ್ವ ಕಲಾಮಂದಿರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಯಿತು. ವೇದಿಕೆ ಮೇಲೆ ಮಹಾಪೌರ ಮಂಗೇಶ್ ಪವಾರ್, ಉಪಮಹಾಪೌರರಾದ ವಾಣಿ ಜೋಶಿ, ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ, ಮಾಜಿ ಮಹಾಪೌರರಾದ ಸವಿತಾ ಕಾಂಬ್ಳೆ, ಮಹಾನಗರ ಪಾಲಿಕೆ ಆಯುಕ್ತರಾದ ಕಾರ್ತಿಕ್ ಎಂ, ಉಪಾಯುಕ್ತರಾದ ಉದಯ್ ಕುಮಾರ್ ತಳವಾರ್, ಸಿದ್ದು ಹಲ್ಲೋಳಿ, ಅಭಿಯತೆ ಲಕ್ಷ್ಮೀ ನಿಂಬಾಳ್ಕರ್, ಸ್ಮಾರ್ಟ್ ಸಿಟಿ ಎಂಡಿ ಸೇರಿದಂತೆ ಇನ್ನುಳಿದ ಗಣ್ಯರು ಉಪಸ್ಥಿತರಿದ್ದರು. ಉಪಸ್ಥಿತ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಉತ್ತಮ ಸೇವೆ ಸಲ್ಲಿಸಿದ ಮತ್ತು ಸಾಧನೆಗೈದ ಮಹಿಳೆಯರನ್ನು ಸನ್ಮಾನಿಸಲಾಯಿತು. ಅದೇ ರೀತಿ ಕೆಎನ್ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸುಮಿತ್ ಮೋಟೇಕರ್ ಅವರನ್ನು ಸಹ ಸನ್ಮಾನಿಸಲಾಯಿತು. ಈ ವೇಳೆ ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ ಅವರು ಮಹಿಳೆಯರಿಗೆ ಬಸವಣ್ಣರ ಕಾಲದಿಂದಲೇ ಉನ್ನತ ಸ್ಥಾನಮಾನವನ್ನ ನೀಡಿದೆ. ಮನೆಯಲ್ಲಾಗಲಿ ಸಮಾಜವಾಗಲಿ ಎಲ್ಲವನ್ನ ಸುಧಾರಿಸುವ ಶಕ್ತಿ ಮಹಿಳೆಯರಲ್ಲಿದೆ ಎಂದರು. ಜಗದೀಶ್ ಹಿರೇಮಠ್ ಅವರು 50% ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರನ್ನು ಮುಂಚೂಣಿಗೆ ತರಬೇಕಾದರೆ ಅದಕ್ಕೆ ಬೇಕಾದ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳಬೇಕು. ನಮ್ಮ ದೇಶದ ಮಹಿಳೆಯರು ಮನಸ್ಸು ಮಾಡಿದರೆ ಅಸಾಧ್ಯವಾದದನ್ನ ಸಾಧ್ಯ ಮಾಡಿ ತೋರಿಸಬಹುದು. ಎಲ್ಲ ರಂಗದಲ್ಲೂ ಮಹಿಳೆಯರು ಸಾಧನೆಯನ್ನು ಮಾಡಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನದಲ್ಲೂ ಮಹಿಳೆಯ ಪ್ರಮುಖ ಪಾತ್ರವಿದೆ. ಮಹಿಳೆಯರು ಮಹಾನಗರ ಪಾಲಿಕೆ ಕೈ ಜೋಡಿಸಿದರೆ ಸ್ವಚ್ಛ ಬೆಳಗಾವಿ ಯೋಜನೆಯನ್ನು ಯಶಸ್ವಿಗೊಳಿಸಬಹುದು ಎಂದರು. ನಾವು 50% ಕೊಡಕತ್ತಿದ್ದೀವಿ, ನೀವು ಮಾತಾಡ್ರಂದ್ರೆ ಅದ್ರಲ್ಲಿ ನೀವು ಮಾತಾಡ್ರಿ, ನಮ್ಮ ಕೈ ಕೊಟ್ಟರು. ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತೀನಿ ಎಲ್ಲರಿಗೂ. ಮಹಿಳೆಯರಿಗೆ ಭಾರತದಲ್ಲಿ ಹೇಳಿದೆ 1907 ಅಲ್ಲ, ಇನ್ನು 12ನೇ ಶತಮಾನದಲ್ಲಿನ ಬಸವಣ್ಣವರ ಕಾಲದಲ್ಲಿನ ಅಕ್ಕ ಮಹಾದೇವಿ ಅವರಿಗೇನ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಂಥ ನಮ್ಮ ದೇಶ ಭಾರತ ದೇಶ. ಹಿಂದಿನ ಪರಂಪರೆಯನ್ನು ನೋಡ್ಕೊತ ಬಂದಾಗ ಮಹಿಳೆಯರಿಗೆ ಸ್ಥಾನ ಭಾಳ ದೊಡ್ಡ ಸ್ಥಾನ ಇದೆ. ಅಂತ ಜವಾಬ್ದಾರಿಯನ್ನು ಹೊತ್ತು ಒಂದು ಮನೆ ಸರಿ ಮಾಡ್ಬೋದು, ಮತ್ತೊಂದು ಸರಿ ಮಾಡ್ಬೋದು ಅಂದ್ರೆ ಅದು ಮಹಿಳೆಯರ ಕೈಲೇನೆ ಇದೆ. ಉದಾಹರಣೆಗೆ ಹೇಳ್ತೀನಿ, ನಾನು ಸೆಕೆಂಡ್ ಇಯರ್ ಸೈನ್ಸ್ ಫೇಲ್ ಆಗಿ ಅವತ್ತಿನ ದಿವಸ ನಮ್ಮ ಮನೆಯಲ್ಲಿ ಡಿವೈಡ್ ಆಗಿ ಇನ್ನು ಬೇಡ, ತಂದೆಯವ್ರಿಗೆ ತ್ರಾಸ ಆಕೈತಿ, ಒಕ್ಕಲ್ತನ ಮಾಡ್ಕೊಂಡಿರತ್ತೇಳಿ ನಮ್ಮ ತಂದೆಯವ್ರು ಹೇಳಿ ರಾಜಕೀಯ ಮಾಡ್ತಿದ್ರು. ಅವ್ರಿಗೆ ಸರಳ ಆಗೋ ಸಲುವಾಗಿ ನೀವು ಒಕ್ಕಲ್ತನ ಮಾಡಕ್ಕತ್ತಪ್ಪ ಅಂದ್ರೆ ಅವರು. ಬಟ್ ನಮ್ಮ ತಾಯಿಯವರು ಅವತ್ತೇನು ಹೇಳಿದ್ರು, ಇಲ್ಲ ಒಂದು ಸಬ್ಜೆಕ್ಟ್ ಫೇಲ್ ಆಗ್ಯಾನ, ಸೈನ್ಸ್ ಅದು ಅವನು ಕಲೀಲಿ ಅಂದರೆ ಅವತ್ತು ನಮ್ಮ ತಾಯಿ ಮಾಡಿದ ಉಪಕಾರದಿಂದ ನಾನು ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಆಡಳಿತ ಪಕ್ಷದ ನಾಯಕನಾಗಿನಂತೆ ಹೆಮ್ಮೆಯಿಂದ ಹೇಳ್ತೀನಿ. ಮಹಿಳೆಯರ ಸ್ಥಾನ ದೊಡ್ಡದನ್ನೋದು. ಅದಕ್ಕೆ ತಮ್ಮ ಮನೆಯ ನಿರ್ವಹಣೆ ನೋಡ್ರಿ, ಅವ್ರು ಯಾರಪ್ಪ ಅಂದ್ರೆ ಮಹಿಳೆ. ಅದಕ್ಕೆ ತಮಗೆ ವಿಶೇಷವಾದಂಥ ಒಂದು ಇವತ್ತಿನ ಸಂದರ್ಭದಲ್ಲಿ, ಯಾಕಂದ್ರೆ ಮೊನ್ನೆ ಮಾರ್ಚ್ 8ನೇ ತಾರೀಕಿನ ನಾವು ಆಚರಣೆ ಮಾಡಬಹುದಾಗಿತ್ತು. ಬಟ್ ಅದನ್ನು ಒಂದು ಕಾಲಾವಕಾಶ ತೊಗೊಂಡು ಒಳ್ಳೆಯ ರೀತಿಯಿಂದ ಮಾಡಬೇಕಂತ ನಮ್ಮ ಮಹಾನಗರ ಪಾಲಿಕೆಯ ಯೋಚನೆ ಭಾಳ ಚೆನ್ನಾಗಿದೆ. ಮಹಾನಗರ ಪಾಲಿಕೆಯ ಆಯುಕ್ತರಾದ ಕಾರ್ತಿಕ್ ಎಂ ಅವರು ಮಹಿಳೆಯರಿಲ್ಲದ ಜೀವನ ಊಹಿಸಿಕೊಳ್ಳಲು ಕೂಡ ಅಸಾಧ್ಯ. ಮಹಿಳೆಯರ ಪಾತ್ರ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿದ್ದು, ಸಮಾಜದ ಅನೇಕ ಕ್ಷೇತ್ರದಲ್ಲಿ ಮಹಿಳೆಯರು ಮುಂಚೂಣಿಯಲ್ಲಿದ್ದಾರೆ. ಇದಕ್ಕೆ ರಾಷ್ಟ್ರಪತಿ ಸ್ಥಾನದಲ್ಲಿರುವ ದ್ರೌಪದಿ ಮುರ್ಮು ಅವರೇ ಸಾಕ್ಷಿ. ಮೊದಲಿನ ಕಾಲದಲ್ಲಿ ವೈಯಕ್ತಿಕ ಆರೋಗ್ಯ, ಕೌಟುಂಬಿಕ ಹೀಗೆ ಹಲವು ಸಮಸ್ಯೆಗಳು ಮಹಿಳೆಯರನ್ನು ಉತ್ತುಂಗಕ್ಕೆ ಬೆಳೆಯಲು ಬಿಡುತ್ತಿರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಅವರ ಸಮಸ್ಯೆಗಳನ್ನ, ಸವಾಲುಗಳನ್ನ ದೂರ ಮಾಡಿ ಮಹಿಳೆಯರನ್ನು ಬೆಳೆಯಲು ಅವಕಾಶ ಮಾಡಿಕೊಡಬೇಕು. ಇದನ್ನ ನಮ್ಮ ಮನೆಯಿಂದಲೇ ಆರಂಭಿಸಬೇಕು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸಿಬ್ಬಂದಿ ಮತ್ತು ಇನ್ನುಳಿದವರು ಉಪಸ್ಥಿತರಿದ್ದರು. ನಮ್ಮ ಒಂದು ಸಮಾಜದಲ್ಲಿ ಇವಾಗ ಅವಾಗಲೇ ಇಷ್ಟೊತ್ತು ಮಾತಾಡಿದಂತ ನಮ್ಮ ಉಪಮಹಾಪೌರರಾಗಿರ್ಬಹುದು, ಸರ್ ಆಗಿರ್ಬಹುದು, ಡೀಟೇಲ್ ಆಗಿ ಎಷ್ಟು ವಿವಿಧ ರಂಗಗಳಲ್ಲಿ ಮಹಿಳೆಯ ಪಾತ್ರವನ್ನ ಅಚ್ಚುಕಟ್ಟಾಗಿ ಹೇಳಿದ್ರು. ಈ ನಿಟ್ಟಿನಲ್ಲಿ ನಾವು ಮನೆಯಿಂದ ಶುರು ಮಾಡಿದ್ರೆ ನಮ್ಮ ಅಜ್ಜಿ, ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿ, ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಆಗಿರ್ಬಹುದು, ನಮ್ಮ ಮಗಳಾಗಿರ್ಬಹುದು, ಇವ್ರಗಳ ಹಿಂದೆ ನಾವು ಒಂದು ಜೀವನನ ನಾವು ಊಹಿಸ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಯಾಕೆಂದ್ರೆ ಅವರ ಪಾತ್ರ ಅಷ್ಟು ಪ್ರಮುಖವಾಗಿರುತ್ತೆ ನಮ್ಮ ಒಂದು ಜೀವನದಲ್ಲಿ. ಇದೇ ರೀತಿ ನಾವು ನಮ್ಮ ಮನೆಯಿಂದ ಹಿಡಿದು ನಮ್ಮ ಸಮಾಜದಲ್ಲಿ ನೋಡಿದ್ರು ಕೂಡ ನಮ್ಮ ಸಮಾಜದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಈಗ ಮಹಿಳೆಯರು ಎಷ್ಟು ಮುಂಚೂಣಿಯಲ್ಲಿ ಇದ್ದಾರೆ ಅಂದ್ರೆ, ಇಡೀ ಭಾರತದಲ್ಲೇ ಹೈಯೆಸ್ಟ್ ರೆಸ್ಪೆಕ್ಟ್ ಕೊಡ್ತಕ್ಕಂತ ಹುದ್ದೆ ಯಾವ್ದಪ್ಪ ಅಂದ್ರೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹಾನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀಮತಿ ದ್ರೌಪದಿ ಮುರ್ಮುಜಿ ಇದ್ದಾರೆ. ಈ ಒಂದು ಹುದ್ದೆಯಲ್ಲಿ ಅಲಂಕಾರಿತವಾಗಿ ಅಷ್ಟು ಗಾಂಭೀರ್ಯವಾಗಿ ಕೂತಿರ್ತಕ್ಕಂಥವರು ಕೂಡ ಮಹಿಳೆ.
ಈ ನಿಟ್ಟಿನಲ್ಲಿ ಈಗ ನಾವು ಎಲ್ಲ ಈಗ ಆಯ್ತು, ಈಗ ಸರ್ ಹೇಳಿದಾಗೆ ಸ್ಪೇಸ್ ತಗೊಂಡ್ರೆ ಕಲ್ಪನಾ ಚೌಲಾ ಹೆಸರು ಕೇಳಿದಿರ, ಪ್ರತಿಯೊಬ್ರು ಕೂಡ ಹೆಸರು ಕೇಳಿದಿರ. ಇದೇ ರೀತಿ ನಾವು ವಿವಿಧ ರಂಗಗಳಲ್ಲಿ ಯಾವುದೇ ಒಂದು ನೀವು ಕ್ಷೇತ್ರ ತಗೊಳ್ಳಿ, ಇದರಲ್ಲಿ ಮಹಿಳೆ ಇಲ್ಲ ಅಂತ ನೀವು ಯಾವುದೇ ಒಂದು ಕ್ಷೇತ್ರನ ಗುರ್ತಿಸಕ್ ಆಗಲ್ಲ, ಹೇಳೋದಕ್ಕೂ ಆಗೋದಿಲ್ಲ. ಆ ರೀತಿಯಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮೊದಲು ಒಂದು ಕಾಲದಲ್ಲಿ ಒಂದು ಇನ್ವಿಸಿಬಲ್ ಗ್ಲಾಸ್ ಸೀಲಿಂಗ್ ಅಂತಿತ್ತು. ಅದು ಗ್ಲಾಸ್ ಸೀಲಿಂಗ್ ಅಂದ್ರೆ ಏನಂದ್ರೆ ಒಂದು ಘಟ್ಟದ ಮೇಲೆ ಮಹಿಳೆಯರು ಮುಂದೆ ಹೋಗೋದಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ವಿವಿಧ ಒಂದು ಪ್ರಾಬ್ಲಮ್ಸ್ ಅವ್ರನ್ನ ಕಾಡ್ತಾ ಇತ್ತು. ಅವರ ಪರ್ಸನಲ್ ಪ್ರಾಬ್ಲಮ್ಸ್ ಆಗಿರಬಹುದು, ಅವರ ಮನೆಗಳ ಪ್ರಾಬ್ಲಮ್ಸ್ ಆಗಿರಬಹುದು, ಅವ್ರದ ಆರೋಗ್ಯದ ಪ್ರಾಬ್ಲಮ್ಸ್ ಆಗಿರಬಹುದು. ಈ ರೀತಿ ಅನೇಕ ಪ್ರಾಬ್ಲಮ್ಸ್ ಗಳು ಏನು ಒಂದು ಮಹಿಳೆಯನ್ನ ಹಿಡಿದು ಹಿಂದೆ ಎಳೀತಾ ಇತ್ತು. ಈಗ ಅದನ್ನೆಲ್ಲ ಕಟ್ ಮಾಡಿಕೊಂಡು ಮಹಿಳೆಯರು ಮುಂದೆ ಸಾಗ್ತಾ ಇದ್ದಾರೆ. ಎಲ್ರಿಗೂ ಕೂಡ ತನ್ನದೇ ಆದ ಒಂದು ಅವಕಾಶಗಳಿರುತ್ತೆ. ಆ ಅವಕಾಶಗಳು ಯಾವುದು ಅನ್ನೋದನ್ನ ನಾವು ಗುರುತಿಸ್ಕೊಂಡು ನಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ಅದನ್ನ ಕಳಿಸಿದ್ರೆ ಅವರು ಆ ಅವಕಾಶಗಳನ್ನ ಗ್ರಾಪ್ ಮಾಡಿಕೊಂಡು ಅವರು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ನಮ್ಮ ಮನೆಗಳಲ್ಲಿ ಏನ್ ಹೆಣ್ಮಕ್ಳಿದ್ದಾರೆ ಅವ್ರನ್ನ ನಾವು ಈ ಒಂದು ದಿನ ಏನಂತ ನಾವು ಪಣ ತೊಡಬೇಕು ಅಂದ್ರೆ ಅವ್ರನ್ನ ಫ್ರೀ ಆಗಿ ಬಿಡೋಣ. ಅವರು ಒಂದು ಇಂಡಿಪೆಂಡೆಂಟ್ ಆಗಿ ಅವರು ಒಂದು ಜೀವನದಲ್ಲಿ ಅವ್ರು ಏನು ನಿರ್ಣಯಗಳನ್ನ ತಗೋತಾರೆ ಅದಕ್ಕೆ ಅವರು ಸಾಗೋದಕ್ಕೆ ನಾವು ಸಹಕಾರಿಯಾಗಿ ಇರೋಣ ಅಂತ ಪ್ರತಿಯೊಬ್ಬ ಗಂಡಸರು ಕೂಡ ಅನ್ಕೋಬೇಕು. ಅದೇ ರೀತಿ ಹೆಂಗಸರು ಕೂಡ ತಾವು ಮುಂದೆ ಬರಬೇಕು ಅನ್ನೋದು ತಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಗಟ್ಟಿಯಾಗಿ ಅವ್ರು ನಿರ್ಣಯ ತಗೋಬೇಕು. ಅದರಂತೆಗೆ ಅವ್ರು ನಡಿಬೇಕು. ಯಾಕಂದ್ರೆ ಅವರೇ ನಡಿಲಿಲ್ಲ ಅಂದ್ರೆ ನಾವು ಎಷ್ಟು ದಿನ ಅಂತ ಬೇರೆಯವರು ಎಳೆಯಕ್ಕಾಗುತ್ತೆ. ಅವರು ಮೊದಲನೇದಾಗಿ ದೃಢ ಸಂಕಲ್ಪ ತಗೋಬೇಕು. ಅದಕ್ಕೆ ಮನೆಯಲ್ಲಿ ಇರ್ತಕ್ಕಂತ ಗಂಡಸರು ಸಹಕಾರ ನೀಡಬೇಕು. ಈ ಒಂದು ಆಶಯನ ನಾನು ವ್ಯಕ್ತಪಡಿಸ್ತಾ ಈ ಒಂದು ದಿನ ಏನು ಮಹಿಳೆಯರ ದಿನಾಚರಣೆ ನಮ್ಮ ಪಾಲಿಕೆ ವತಿಯಿಂದ ಸ್ವಚ್ಛ ಭಾರತ ಮಿಷನ್ ನಿಂದ ಸ್ವಚ್ಛ ಭಾರತ ಅನ್ನುವಂತ ಒಂದು ಅಭಿಯಾನ ನಡೀತಾ ಇದೆ. ಈ ಸ್ವಚ್ಛತೆ ಅಭಿಯಾನದಲ್ಲಿ ಮಹಿಳೆಯ ಪಾತ್ರ ತುಂಬಾ ಮಹತ್ವದಾಗಿದ್ದು, ನಾವು ಎಷ್ಟು ಎಲ್ಲಾ ರಂಗಗಳಲ್ಲಿ ಮುಂದುವರೆದಿದ್ದೀವೋ, ರಸ್ತೆಗೆ ಕಸ ಬರುತ್ತಂತಂದ್ರೆ ಅದರಲ್ಲಿ ಮೊದಲೇ ಪಾತ್ರ ಮಹಿಳೆದೇ ಇರುತ್ತೆ. ರಸ್ತೆಗೆ ನಮ್ದೊಂದು ಮನೆ ಕಸ ಎಲ್ಲ ಒಂದು ಕವರಿಗೆ ಹಾಕಿ ತಪ್ಪಂತ ಹೊರಗಡೆ ಹಾಕುವಂತಾರೆ ಯಾರು ಅಂತಂದ್ರೆ ಮಹಿಳೆಯರೇ. ಹಾಗಾಗಿ ಈ ಸ್ವಚ್ಛತೆ ಎನ್ನುವಂತಹ ಈ ಒಂದು ಮಹತ್ತರವಾಗಿರುವಂತಹ ಅಭಿಯಾನದಲ್ಲಿ ನೀವು ಕೈಗೂಡಿಸಿದರೆ ಬೆಳಗಾವಿಯನ್ನ ಸ್ವಚ್ಛ ಬೆಳಗಾವಿಯನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಈ ಕಾರ್ಯದಲ್ಲಿ ನೀವು ಮುಂದೆ ನಿಂತ್ಕೊಳ್ಬೇಕು ಅನ್ನುವಂತ ವಿನಂತಿಯನ್ನ ನಾನು ಮಾಡ್ತೇನೆ. ನಮ್ಮೆಲ್ಲಾ ತಾಯಂದಿರು ಪ್ರತಿದಿನ ಬೆಳಿಗ್ಗೆ ಕಸ ಗುಡಿಸ್ತೀವಿ, ಮನೇನ ಕಸ ಗುಡಿಸ್ತೀವಿಲ್ಲ ಮನೆಗೆ. ಬೆಳಿಗ್ಗೆ ಕಸ ಗುಡಿಸಿದಾಗ ಏನ್ ಮಾಡ್ತೀವಿ, ಕಸ ತೆಗೆದು ಹೊರಗಡೆ ಹಾಕ್ತೀವಿ. ಆದ್ರೆ ಸಂಜೆ ಕಸ ಗುಡಿಸಿದ್ರೆ ನೀವು ಯಾವತ್ತಾದ್ರೂ ಸಂಜೆ ಕಸನ ಮನೆಯಿಂದ ಹೊರಗೆ ಹಾಕಿದ್ದೀರಾ? ಹಾಕೋದಿಲ್ಲ ತಾನೆ? ಯಾಕೆ? ಅದ್ರಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ನಾವು ಕಸವನ್ನ ಲಕ್ಷ್ಮಿಯನ್ನ ಕಾಣುವಂತ ದೇಶ ಇದ್ರೆ ಅದು ಭಾರತ ದೇಶ, ಹೌದಲ್ವಾ? ಈ ಕಸದಲ್ಲಿ ಲಕ್ಷ್ಮಿಯನ್ನ ಕಾಣುವಂತಹ ನಾವೆಲ್ಲ ತಾಯಂದಿರು ನಮ್ಮ ಮನೆಯ ಕಸವನ್ನ ರಸ್ತೆನಲ್ಲಿ ಎಲ್ಲಿ ಬೇಕೋ ಅಲ್ಲಿ ಹಾಕದೇ ಇರುವಂತಹ ಸಂಕಲ್ಪವನ್ನ ನಾವು ಈ ಮಹಿಳಾ ದಿನಾಚರಣೆ ಮೂಲಕ ಮಾಡ್ತಾ ನಾವು ದೇಶಕ್ಕೆ ಸ್ವಚ್ಛತೆ ಬಗ್ಗೆ ಒಂದು ಕೊಡುಗೆಯನ್ನ ಕೊಡಬೇಕು ಅನ್ನುವಂತಹ ಸಂಕಲ್ಪವನ್ನ ನೀವೆಲ್ಲರೂ ಮಾಡಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತೇನೆ. ನನಗೊಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ರಾಜಿ ರೆಮಟ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।